ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಪಾಲಕ್ ಪನ್ನೀರ್ ಯಾವ ರೀತಿ ನೀವು ಮನೆಯಲ್ಲಿ ಮಾಡ್ಕೋಬೋದು ಅಂತ ಹೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೇಮ್ ಡಾಬಾ ಸ್ಟೈಲಲ್ಲಿ ನಮಗೆ ಯಾವ ರೀತಿ ಸಿಗುತ್ತೋ ಅದೇ ರೀತಿ ನಾವು ಮನೆಯಲ್ಲಿ ಕೂಡ ಮಾಡಿಕೊಂಡು ತಿನ್ಕೋಬೋದು. ಹಾಗಾದರೆ ಯಾಕೆ ತಡ, ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ಫಸ್ಟಿಗೆ ನಾನು ಪನ್ನೀರ್ ಕ್ಯೂಬ್ಸ್ ತೊಗೊಂಡಿದ್ದೇನೆ. ಈ ಥರ ಸಣ್ಣ ಸಣ್ಣ ಪ್ಯಾಕೆಟ್ 2 ಪ್ಯಾಕೆಟ್ ತೊಗೊಂಡಿದ್ದೇನೆ. ಇವಾಗ ನಾವು ಪಾಲಕ್ ಬಾಯ್ಲ್ ಮಾಡಬೇಕು. ಪಾಲಕ್ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಬಾಯ್ಲ್ ಮಾಡಲಿಕ್ಕೆ ಇಡಿ. ಒಂದು 5 ಮಿನಿಟ್ಸ್ ಬಾಯ್ಲ್ ಆದರೆ ಸಾಕು. ಇವಾಗ ನೋಡಿ, ನಮ್ಮದು ಪಾಲಕ್ ಸೊಪ್ಪು ಬಾಯ್ಲ್ ಆಗಿದೆ. ಈಗ ಇದನ್ನು ತಣ್ಣೀರಿಗೆ ಶಿಫ್ಟ್ ಮಾಡಬೇಕು. ತದನಂತರ ಅದು ಸಪ್ಪೆ ಆಗುತ್ತೆ. ಆದ ನಂತರ ನೀವು ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ನೀರೇನು ಮಿಕ್ಸ್ ಮಾಡದೆ ಚೆನ್ನಾಗಿ ಪೇಸ್ಟ್ ಮಾಡಿಡಿ. ಇವಾಗ ನಾನು ಒಂದು ಪ್ಯಾನ್ ತೊಗೊಂಡಿದ್ದೇನೆ. ಅದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೇನೆ. ಆಯಿಲ್ ಬಿಸಿಯಾದ ನಂತರ ಅದಕ್ಕೆ ನಾನು 1 ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ. ಹಾಗೆ 3 ಆನಿಯನ್ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಬ್ರೌನ್ ಕಲರ್ ಆಗುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಇವಾಗ ನಮ್ಮದು ಆನಿಯನ್ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ನಾನು 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೇನೆ. ಇದರ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಕಂಪ್ಲೀಟಾಗಿ ಎಲ್ಲನೂ ಫ್ರೈ ಆಗಿದೆ. ಇದಕ್ಕೆ ನಾನು 2 ಟೊಮೆಟೊ ಪ್ಯೂರಿ ಆ್ಯಡ್ ಮಾಡ್ತಾ ಇದ್ದೇನೆ. ಬೇಕಿದ್ದರೆ ದೊಡ್ಡದಾದರೆ 2 ಹಾಕಿ, ಸಣ್ಣದಾದರೆ 3 ಟೊಮೆಟೊ ಆ್ಯಡ್ ಮಾಡಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಇದರ ಆಯಿಲ್ ಬಿಡುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿ. ಇವಾಗ ಇದಕ್ಕೆ ನಾವು ಪೌಡರ್ಸ್ ಆ್ಯಡ್ ಮಾಡುವ. 2 ಸ್ಪೂನಷ್ಟು ಗರಂ ಮಸಾಲೆ ಪೌಡರ್, ಹಾಗೆ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡರ್, 1 ಸ್ಪೂನಷ್ಟು ಸಾಲ್ಟ್, ಹಾಗೆ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಆ್ಯಡ್ ಮಾಡಿದ್ದೇನೆ. ನಿಮಗೆ ಸ್ವಲ್ಪ ಜಾಸ್ತಿ ಸ್ಪೈಸಿ ಏನಾದರೂ ಬೇಕಿದ್ದರೆ ನೀವು ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿ ಆ್ಯಡ್ ಮಾಡ್ಬೋದು. ಹಾಗೆ ನೋಡಿ, ಇವಾಗ ನಮ್ಮದು ಮಸಾಲೆ ಎಲ್ಲ ಫ್ರೈ ಆಯಿತು. ಇವಾಗ ನಾನು ಅದಕ್ಕೆ ಪಾಲಕ್ ಸೊಪ್ಪಿನ ಪೇಸ್ಟ್ ಹಾಕ್ತಾ ಇದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಲಿ. 5 ಮಿನಿಟ್ಸ್ ಈ ಥರನೇ ಆಯಿಲಲ್ಲಿ ಫ್ರೈ ಮಾಡಿ. ನೀರೇನು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಇವಾಗ ಪರ್ಫೆಕ್ಟಾಗಿ ಫ್ರೈ ಆಗಿದೆ. ಇವಾಗ ಅದಕ್ಕೆ ನಾವು ಪನ್ನೀರ್ ಆ್ಯಡ್ ಮಾಡ್ತಾ ಇದ್ದೀವಿ. ಇದಕ್ಕೆ ಬೇಕಿದ್ದರೆ ನಿಮಗೆ ಸ್ವಲ್ಪ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ನೀರು ಆ್ಯಡ್ ಮಾಡಿ. ಹಾಗೆ ನಾನು ಫೈನಲ್ ಆಗಿ ಕಸೂರಿ ಮೇಥಿ ಹಾಕ್ತಾ ಇದ್ದೇನೆ. ಹಾಗೆ 1 ಸ್ಪೂನಷ್ಟು ಸಾಲ್ಟ್ ಕೂಡ ಆ್ಯಡ್ ಮಾಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬಾಯ್ಲ್ ಆಗಲಿಕ್ಕೆ ಇಡಿ. 5 ಮಿನಿಟ್ಸ್ ಬಾಯ್ಲ್ ಆಗಲಿ. ಇವಾಗ 5 ಮಿನಿಟ್ಸ್ ಆಯಿತು. ನೋಡಿ, ನಮ್ಮದು ಪಾಲಕ್ ಪನ್ನೀರ್ ಸೂಪರಾಗಿ ರೆಡಿಯಾಗಿದೆ. ಇದನ್ನು ನೀವು ಚಪಾತಿ ಅಥವಾ ರೊಟ್ಟಿ ಅಥವಾ ಬಟರ್ ನಾನ್ ಇಂಥದ್ದು ಏನಾದರೂ ಜೊತೆ ನೀವು ತುಂಬಾ ಸೂಪರಾಗಿರುತ್ತೆ. ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಹಾಗೆ ನೀವು ಈಸಿಯಾಗಿ ಮನೆಯಲ್ಲಿ ಕೂಡ ಟ್ರೈ ಮಾಡ್ಬೋದು. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.